ಎಲ್ಲರಿಗೂ ನಮಸ್ಕಾರ. ಇವತ್ತು ಮ್ಯಾಂಗೋ ಕೇಸರಿ ಬಾತ್ ಮಾಡಿದ್ದೇನೆ. ಅಂದರೆ ನಾವು ತುಳುನಾಡಿನಲ್ಲಿ ಕೇಸರಿ ಬಾತ್ ಅಂತ ಕರೆಯುವುದಿಲ್ಲ, ಅದಕ್ಕೆ ಕ್ಷೀರ ಅಂತ ಕರೆಯುವುದು. ಅಂದರೆ ಹಾಲಿನಿಂದ ಮಾಡಿದಂತಹ, ಹಾಗಾಗಿ ಈ ತೆಂಗಿನ ಹಾಲನ್ನು ಬಳಸಿ ಅದರೊಟ್ಟಿಗೆ ಮ್ಯಾಂಗೋ ಪಲ್ಪನ್ನು ಯೂಸ್ ಮಾಡಿದಂತಹ ಒಂದು ರುಚಿಕರವಾದ ಕ್ಷೀರ ಕೇಸರಿ ಬಾತ್ ಹೇಗೆ ಮಾಡುವುದೆಂದು ನೋಡೋ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಇದಕ್ಕೆ ನಾವು ಕೇಸರಿ ಹಾಕಬೇಕಂತಿಲ್ಲ ಅಥವಾ ಫುಡ್ ಕಲರ್ ಯೂಸ್ ಮಾಡಬೇಕಂತಿಲ್ಲ, ಏನಿಲ್ಲ. ಆ ಮ್ಯಾಂಗೋ ಪಲ್ಪಿನ ಕಲ್ಲರೇ ಅದರೊಟ್ಟಿಗೆ ಸೇರಿ ಒಂದು ಬಹಳ ರುಚಿಕರ ಸಹ ಅದರೊಟ್ಟಿಗೆ ಕಲರ್ಫುಲ್ಲಾಗಿ ಬರ್ತದೆ. ಬನ್ನಿ ಹೇಗೆ ಮಾಡೋದೆಂದು ನೋಡೋಣ. ನಮಸ್ತೆ ಮಿತ್ರರೇ. ಮಾವಿನ ಹಣ್ಣಿನ ಸೀಸನ್. ಮಾವಿನ ಹಣ್ಣಿನಿಂದ ಏನಾದರೂ ಮಾಡ್ತಾನೇ ಇರಬೇಕು. ಇವತ್ತಿನ ಒಂದು ಸ್ವಲ್ಪ ಮಾವಿನ ಹಣ್ಣು ತುಂಬ ಹಣ್ಣಾಗಿದೆ, ಅದಕ್ಕೆ ನಾನು ಕೂಡಲಿಗೆ ಇದನ್ನು ಕೇಸರಿ ಬಾತ್ ಅಂದರೆ ಕ್ಷೀರ ಮಾಡೋಣ ಅಂತ ಎಣಿಸಿದ್ದೇನೆ. ಬೇಕಾಗುವ ಸಾಮಗ್ರಿಗಳು: 1 ಬೌಲ್ನಷ್ಟು ಸಪೂರ ಸಜ್ಜಿಗೆ ಅಂದರೆ ಬಾಂಬೆ ರವೆ ತೆಗೆದುಕೊಂಡಿದ್ದೇನೆ ನಾನು. ಸ್ವಲ್ಪ ಡ್ರೈ ಫ್ರೂಟ್ಸ್ ಯಾವುದು ಸಾಕ್ತದೆ ನೋಡಿ, ಇಷ್ಟು ತೆಂಗಿನ ತುರಿಯಿಂದ ಒಂಚೂರು ಹಾಲು ತೆಗೆದಿಟ್ಟುಕೊಂಡಿದ್ದೇನೆ. ಒಳ್ಳೆ ರುಚಿ ಬರ್ತದೆ ಮಾವಿನ ಹಣ್ಣಿಗೆ. ತೆಂಗಿನ ಹಾಲು ಒಂದು ಮಿಶ್ರ ಆದರೆ ಅದರ ರುಚಿಯೇ ಒಂದು ಅದ್ಭುತವಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಸಹ ಬಹಳ ಒಳ್ಳೆಯದು ಈ ಕಾಂಬಿನೇಷನ್. ಯಾವಾಗಲೂ ಹಣ್ಣುಗಳಿಗೆ ನಾವು ಈ ತೆಂಗಿನ ತುರಿಯ ಹಾಲನ್ನೇ ಉಪಯೋಗಿಸಿದರೆ ಅದು ಆಯುರ್ವೇದದ ಪ್ರಕಾರ ಕರೆಕ್ಟ್ ಕಾಂಬಿನೇಷನ್ ಅಂತೆ. ಸೊ ಸ್ವಲ್ಪ ಏಲಕ್ಕಿ ತೆಗೆದುಕೊಂಡಿದ್ದೇನೆ. ಏನಿಲ್ಲ, ಬಹಳ ಸುಲಭ ರೀತಿಯಲ್ಲಿ ಮಾಡುವಂಥದ್ದು. ಸ್ವಲ್ಪ ಬಿಸಿ ನೀರನ್ನು ಇಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಬಿಸಿ ನೀರು ಸಹ ಬೇಕಾಗ್ತದೆ ನಮಗೆ. ಈಗ ಮೊದಲಿಗೆ ನಾವು ಈ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಅಂದರೆ ಸುರಿಗೆ ಕಟ್ ಮಾಡಿಕೊಂಡು ಇದರ ಪಲ್ಪನ್ನು ನಾನು ತೆಗೆದು ಒಂದು ಮಿಕ್ಸಿಗೆ ಹಾಕ್ಕೊಳ್ತಿದ್ದೇನೆ. ನೋಡಿ, ಹಾಕ್ಕೊಂಡು ತೋರಿಸ್ತೇನೆ. ಇದರದ್ದೊಂದು ಪ್ಯೂರಿ ಮಾಡ್ತೀನಿ ಸುರಿಗೆ. ಸೊ ನೋಡಿ, ಹೀಗೆ ನೀವು ಎಷ್ಟು ಮಂದಿಗೆ ಮಾಡ್ತೀರಿ ಅದರ ಪ್ರಕಾರ. ಒಂದು ಬೌಲಲ್ಲಿ ಮಾಡುವಾಗ ನಿಮಗೆ ತುಂಬ ಪ್ಯೂರಿ ಬೇಕಂತಿಲ್ಲ, ನಿಮ್ಮ ಖುಷಿಯ ಪ್ರಕಾರ ಎಷ್ಟು ಬೇಕೋ ಅಷ್ಟನ್ನು. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಪ್ಯೂರಿ ಮಾಡ್ತಾ ಇರ್ತೇನೆ. ವೀಕ್ಷಕರೇ ನೋಡಿ, ಮಾವಿನ ಹಣ್ಣಿನ ಪ್ಯೂರಿ ರೆಡಿ ಆಯಿತು. ತೆಂಗಿನ ತುರಿಯಿಂದ ಹಾಲು ತೆಗೆದಂತಹ ಮಿಕ್ಸಿಯಲ್ಲೇ ನಾನು ಅದನ್ನು ಮಾಡಿಕೊಂಡೆ. ಸೊ ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇಲ್ಲಿ ನಮಗೆ ಸ್ವಲ್ಪ ತುಪ್ಪ ಬೇಕಾಗ್ತದೆ. ಸ್ವಲ್ಪ ತುಪ್ಪವನ್ನು ನಾನು ಈ ಒಲೆಯಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಒಂದು 2 ಸುರಿಗೆ 2 ಸ್ಪೂನ್ನಷ್ಟು ಹಾಕ್ಕೊಳ್ತಿದ್ದೇನೆ ತುಪ್ಪ. ಇನ್ನು ಸುರಿಗೆ ಈ ಒಂದು ಡ್ರೈ ಫ್ರೂಟ್ಸನ್ನು ಹುರಿದುಕೊಳ್ಳೋಣ. ಡ್ರೈ ಫ್ರೂಟ್ಸ್ ಹುರಿದಾದ ಮೇಲೆ ಏನು ಮಾಡೋದು ನೋಡೋಣ. ವೀಕ್ಷಕರೇ ನೋಡಿ, ಡ್ರೈ ಫ್ರೂಟ್ಸ್ ಹುರಿದುಕೊಂಡಾಯಿತು. ಇದನ್ನು ತೆಗೆದುಕೊಳ್ತಿದ್ದೇನೆ ಒಂದು ಪಾತ್ರೆಗೆ. ಇನ್ನು ಇದೇ ಪಾತ್ರೆಯಲ್ಲಿ ಇನ್ನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನಾವು ಈ ಸಜ್ಜಿಗೆಯನ್ನು ಹುರಿದುಕೊಳ್ಳೋಣ. ನೋಡಿ, ಇನ್ನೊಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಿದ್ದೇನೆ. ಇನ್ನು ರವಾವನ್ನು ಇದರಲ್ಲಿ ಹುರಿಯೋಣ. ಸ್ವಲ್ಪ ಹದ ಉರಿಯಲ್ಲಿ ಈ ರವಾವನ್ನು ಚೆನ್ನಾಗಿ ಹುರಿದುಕೊಳ್ತಿದ್ದೇನೆ. ಈಗ ಇದರಲ್ಲಿ ಸಕ್ಕರೆ ಅಥವಾ ಬೆಲ್ಲ ನಾವು ಯೂಸ್ ಮಾಡ್ಬೋದು. ನಿಮಗೆ ಯಾವುದು ಬೇಕು ಅದನ್ನು ಯೂಸ್ ಮಾಡಿದರೆ ಆಯಿತು. ನಾನು ಸ್ವಲ್ಪ ಒಂದೇ ಬೌಲ್ನಷ್ಟು ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ದೇನೆ. ನಾನು ಸಕ್ಕರೆ ಯೂಸ್ ಮಾಡ್ತಿಲ್ಲ, ಬೆಲ್ಲ ಯೂಸ್ ಮಾಡ್ತೇನೆ. ವೀಕ್ಷಕರೇ ನೋಡಿ, ಇಷ್ಟ ಆಗುವಾಗ ಸ್ವಲ್ಪ ಪಿಂಚ್ ಉಪ್ಪನ್ನು ಹಾಕ್ಕೊಳ್ಳೋಣ. ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು. ಚೂರು ಉಪ್ಪು. ಇನ್ನು ನಿಮಗೆ ಎಷ್ಟು ಬೆಲ್ಲ ಬೇಕು ನೋಡಿ, ಅಥವಾ ಸಕ್ಕರೆ ಎಷ್ಟು. ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕೆ ಹೇಳಿದರೆ ನಮ್ಮ ಮಾವಿನ ಹಣ್ಣಿನಲ್ಲೇ ಸ್ವೀಟ್ ಇರ್ತದೆ. ನಾನು ಸ್ವಲ್ಪ ಇದರಲ್ಲಿ ಒಂದು 2 ಚಮಚದಷ್ಟು ಹಾಕ್ಕೊಂಡೆ. ಇನ್ನು ಅದಕ್ಕೆ ಸ್ವಲ್ಪ ತೆಂಗಿನ ಹಾಲು ಪ್ಲಸ್ ಬಿಸಿಯಾದ ನೀರು ನಾವೇನು ಮಾಡಿಟ್ಟುಕೊಂಡಿದ್ದೇವೆ ನೋಡಿ, ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. 1-2 ಹಾಕ್ಕೊಳ್ತಿದ್ದೇನೆ. ಇನ್ನು ಚೆನ್ನಾಗಿ ಕೈ ಬಿಡದೆ ಗಂಟಲ್ಲದ ಹಾಗೆ ತೆಗೆಸಿಕೊಳ್ಳೋಣ. ಇನ್ನು ಡ್ರೈ ಫ್ರೂಟ್ಸ್ ಪ್ಲಸ್ ಇನ್ನು ಕೊನೆಯದಾಗಿ ಏನು ನಾವು ಪ್ಯೂರಿ ಮಾಡಿಟ್ಕೊಂಡಿದ್ದೇವೆ ನೋಡಿ, ಈ ಪ್ಯೂರಿಯನ್ನು ಇದಕ್ಕೆ ಹಾಕೊಳ್ಳೋಣ. ಏನು ಚೆನ್ನಾದ ಕಲ್ಲರ್ ನೋಡಿ. ಇದಕ್ಕೆ ಕಲ್ಲರ್ ಏನು ಬೇರೆ ಬೇಕಂತೇಳಿ ಇಲ್ಲ. ಕೊನೆಯದಾಗಿ ಈಗ ಏಲಕ್ಕಿಯನ್ನು ಸ್ವಲ್ಪ ಗುದ್ದಿಕೊಳ್ಳೋಣ.
ಕೇಸರಿ ಬಾತ್, ನಾವು ಕ್ಷೀರ ಅಂತ ಕರೆಯೋದು ಕರಾವಳಿಗರಿದನ್ನು. ರೆಡಿ ಆಗ್ತಾ ಬಂತು. ಇನ್ನು ಸ್ವಲ್ಪ ತುಪ್ಪವನ್ನು ಸೈಡ್ಸ್ಗಳಿಗೆ ಹಾಕ್ಕೊಂಡು, ತುಪ್ಪ, ಮಾವಿನ ಹಣ್ಣು ಮತ್ತು ರವೆ ಅದರೊಟ್ಟಿಗೆ ಡ್ರೈ ಫ್ರೂಟ್ಸ್ ಸೇರುವಾಗ ಬಹಳ ರುಚಿಕರವಾಗಿ ಬರ್ತದೆ. ಆಯಿತು, ರೆಡಿ ಆಯಿತು. ಇನ್ನು ಈಗ ಏಲಕ್ಕಿಯನ್ನು ಮೇಲೆ ಉದುರಿಸೋಣ. ಆಗಲೇ ಫ್ರೆಶ್ ಆಗಿ ಗುದ್ದಿದಂತಹ ಏಲಕ್ಕಿಯನ್ನು ಹಾಕಿದರೆ ಬಹಳ ಚೆನ್ನಾಗಿ ಬರ್ತದೆ. ಸೊ ಆಯಿತು, ಆಫ್ ಮಾಡಿಕೊಳ್ಳೋದು. ಒಂದು ಮೇಲಿನಿಂದ ಇನ್ನೊಂದು ಚಮಚದಷ್ಟು ತುಪ್ಪವನ್ನು ಇದಕ್ಕೆ ಹಾಕೊಳ್ಳೋಣ. ಕೇಸರಿ ಬಾತ್ ರೆಡಿ ಆಯಿತು. ಈಗ ಇನ್ನು ಸರ್ವ್ ಮಾಡೋಣ. ವೀಕ್ಷಕರೇ ನೋಡಿ, ಎಷ್ಟು ರುಚಿಯಾಗಿ ಬರ್ತದೆ ಹೇಳಿದರೆ ತಿನ್ನಲಿಕ್ಕಂತೂ ಬಹಳ ಚೆನ್ನಾಗಿ ಬರ್ತದೆ. ಈಗ ಸರ್ವ್ ಮಾಡೋಣ. ಹೀಗೆ ಸಹ ಸರ್ವ್ ಮಾಡ್ಕೊಳ್ಬೋದು, ಅಥವಾ ನಾವು ಒಂದೊಂದು ತಟ್ಟೆಗೆ ಹಾಕಿ ಇದನ್ನು ಹೀಗೆ ಒತ್ತಿಕೊಂಡು ನೋಡಿ. ಇದೀಗ ಒಂದು 2-3 ಆಗುವಷ್ಟು ನಾನು ಒಂದು ಬೌಲ್ನಷ್ಟು ಮಾಡಿದ್ದು. ಸೊ ಟೇಸ್ಟಿಯಾದ ರುಚಿಕರವಾದ ಒಂದು ಮಾವಿನ ಹಣ್ಣಿನ ಸೀಸನಲ್ಲಿ ಮಾಡಲೇಬೇಕಾದಂತಹ ಒಂದು ಕ್ಷೀರ ಅಥವಾ ಕೇಸರಿ ಬಾತ್ ರೆಡಿ ಆಯಿತು. ನೋಡಿದ್ರಲ್ಲ, ಇದರ ಮೇಲೆ ಬೇಕಿದೆ ಗಾರ್ನಿಷ್ ಮಾಡ್ಬೋದು. ಏನು ಸ್ವಲ್ಪ ಈ ಗೋಡಂಬಿಯನ್ನು ಇಟ್ಟು, ಗೋಡಂಬಿ ಆಲ್ರೆಡಿ ನಾನು ಬೇಕಿದ್ದಷ್ಟು ಹಾಕಿದ್ದೇನೆ. ಹಾಗಾದರೆ ನಾನು ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.